Hi guys, welcome to Toss and Talk. Back to the channel. IPL 2026 match number 4 ಪಂಜಾಬ್ ಕಿಂಗ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್ ಪ್ರಿವ್ಯೂಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಆಲ್ರೆಡಿ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ದು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಮಾಡಿದ್ದೀನಿ. ನಿನ್ನೆ ಆರ್ ಬೌಲರ್ಸ್ ಬಂದುಬಿಟ್ಟು CSKನ ಕ್ರಶ್ ಮಾಡಿದ್ರು. ಅದಾದಮೇಲೆ ವೈಭವ್ ಸೂರ್ಯವಂಶಿ ಆಡಿದಂಥ ಬ್ಯಾಟಿಂಗು ಇದೆಲ್ಲದನ್ನೂ ಡೀಟೇಲ್ಡ್ ಅನಾಲಿಸಿಸ್ ಮಾಡಿದ್ದೀನಿ. ಆ ವಿಡಿಯೋ ಏನಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಸೊ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡು ಬರ್ಬೋದು. ಸೊ ಇವಾಗ ಈ ಮ್ಯಾಚ್ ಪ್ರಿವ್ಯೂಗೆ ವಾಪಸ್ ಬಂದುಬೇಡ. ಮ್ಯಾಚ್ ನಡೀತಿರೋ ವೆನ್ಯೂ ಬಂದುಬಿಟ್ಟು ಮುಳ್ಳನ್ಪುರ್, ನ್ಯೂ ಚಂಡೀಗಢಲ್ಲಿ. ಸ್ವಲ್ಪ ರೀಸೆಂಟ್ ಸ್ಟ್ಯಾಟ್ಸ್ ಬಗ್ಗೆ ಮಾತಾಡೋಣ. ಓವರಾಲ್ 6 ಗೇಮ್ ನಡೆದಿದೆ. ಅದರಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿರೋರು 4 ಸತಿ ಗೆದ್ದಿದ್ದಾರೆ ಆ್ಯಂಡ್ ಚೇಸ್ ಮಾಡಿರೋರು ಬರೀ 2 ಸತಿ ಗೆದ್ದಿದ್ದಾರೆ. ಆ್ಯಂಡ್ ಇದ್ರದ್ದು ಫಸ್ಟ್ ಇನ್ನಿಂಗ್ಸ್ ಹೈಯೆಸ್ಟ್ ಸ್ಕೋರ್ ಅಂತ ಬಂದಾಗ MI ವರ್ಸಸ್ GT 228 ಫಾರ್ 5 ಆ್ಯಂಡ್ ಸೆಕೆಂಡ್ ಇನ್ನಿಂಗ್ಸ್ ಹೈಯೆಸ್ಟ್ ಸ್ಕೋರ್ ಅಂತ ಬಂದಾಗ 208 ಫಾರ್ 6. ಇದುವೇ ಸೇಮ್ ಗೇಮು, MI ವರ್ಸಸ್ GTನೇ ಎಲಿಮಿನೇಟ್ರಲ್ಲಿ ನಡೆದಿತ್ತಲ್ಲ ಗೇಮು, ಸೊ ಅದಿದು. ನೆಕ್ಸ್ಟು ಹೈಯೆಸ್ಟ್ ಚೇಸ್ಡ್ ಸ್ಕೋರ್ ಅಂತ ಬಂದಾಗ ಇದು ಹೋದ ವರ್ಷದ್ದು 159 ಫಾರ್ 3 RCB ವರ್ಸಸ್ PBKS. ನೆಕ್ಸ್ಟು ಇದ್ರ ಫಸ್ಟ್ ಇನ್ನಿಂಗ್ಸ್ ಆವರೇಜ್ ಸ್ಕೋರ್ ಅಂತ ಬಂದಾಗ 170 ಆ್ಯಂಡ್ ಸೆಕೆಂಡ್ ಇನ್ನಿಂಗ್ಸ್ ಆವರೇಜ್ ಸ್ಕೋರ್ ಅಂತ ಬಂದಾಗ 171. ಬಟ್ ಆವರೇಜ್ ಸ್ಕೋರ್ಸ್ ಇರ್ಬೋದು, ಬಟ್ ಯಾವ್ದಾದ್ರು ಒಂದು ಟೀಮು ಟಾಸ್ ಗೆದ್ಬಿಟ್ಟು ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದೆ ಅಂದರೆ ಮಿನಿಮಮ್ಮು 196 ಹೊಡಿಲೇಬೇಕು. 196 200 ಹೊಡೆದೂ ಯಾವ್ದಾದ್ರು ಒಂದು ಟೀಮ್ ಡಿಫೆಂಡ್ ಮಾಡ್ಕೊಳ್ಳೋಕೆ ಕಷ್ಟಪಟ್ಟರೆ ಅನ್ಫಾರ್ಚುನೇಟ್ಲಿ ಅವ್ರ ಬೌಲಿಂಗ್ ಸ್ವಲ್ಪ ವೀಕ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಇದ್ರ 3 ಫೇಸಸ್ ಬಗ್ಗೆ ಮಾತಾಡೋಣ. ಅಂದರೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಟೀಮು ಯಾವ ಥರ ಯೂಟಿಲೈಸ್ ಮಾಡಿಕೊಂಡ್ರೆ ಒಂದು ಟೀಮು 200ನ ಈಸಿಯಾಗಿ ಕ್ರಾಸ್ ಮಾಡ್ಬೋದು ಅಂತ. ನನ್ನ ಪ್ರಕಾರ ಪವರ್ ಪ್ಲೇನಲ್ಲಿ ಸ್ಟಾರ್ಟ್ ಬರಲೇಬೇಕು. ಕಂಡೀಷನ್ಸ್ ಹೆಂಗಾದ್ರೂ ಇರಲಿ, ಅದು ಇಂಪಾರ್ಟೆಂಟ್ ಆಗಲ್ಲ. ಆ್ಯಂಡ್ 2 ವಿಕೆಟ್ ಹೋದರೂ ಪರವಾಗಿಲ್ಲ, 60 ಫಾರ್ 2 ಪವರ್ ಪ್ಲೇಲಿ ಬರಲೇಬೇಕು. ಅದಾದಮೇಲೆ ನೆಕ್ಸ್ಟು 7 to 10 ಓವರ್ಸು ಹೊಡಿಲೇಬೇಕು. 95 ಅಷ್ಟೊತ್ತಿಗೆ ಹೋಗಬೇಕು. ಅಟ್ಲೀಸ್ಟ್ ಒಂದು 10 ಓವರ್ಸ್ ಅಷ್ಟೊತ್ತಿಗೆ 95 ಫಾರ್ 3 ಇದ್ದರೆ ಅದೊಂಥರ ಒಳ್ಳೆ ಸ್ಕೋರು. ನೆಕ್ಸ್ಟು 11 to 15 ಇದರಲ್ಲಿ ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಆಡಬೇಕು. ಯಾಕಂದರೆ ಈ ಫೇಸಲ್ಲಿ ವಿಕೆಟ್ ಹೋಗೋಂಥ ಚಾನ್ಸಸ್ಸು ತುಂಬ ಹೈ ಇದೆ. ಏನಕ್ಕಂದರೆ ಬಾಲು ಸಾಫ್ಟ್ ಆಗ್ತಿದ್ದಂಗೆ ಸ್ವಲ್ಪ ಏನಾದ್ರು ಕರೆಕ್ಟಾಗಿರೋ ಲೆಂತ್ಸ್ ಹಾಕಿದ್ರೆ ಬೌಲರ್ಸ್ ಬಂದುಬಿಟ್ಟು ವಿಕೆಟ್ಸ್ ಹೋಗೋಂಥ ಚಾನ್ಸಸ್ ತುಂಬ ಹೈ ಇದೆ. ಸೊ 11 to 15 ಸ್ವಲ್ಪ ನೋಡ್ಕೊಂಡು ಆಡಿಬಿಟ್ಟು 15 ಓವರ್ಸ್ ಅಷ್ಟೊತ್ತಿಗೆ 144 ಇದ್ದರೆ ಅದೊಂಥರ ಒಳ್ಳೆ ಸ್ಕೋರು. ಇನ್ನು ಲಾಸ್ಟು 5 ಓವರ್ ಏನಿದೆ ಅದರಲ್ಲಿ ಆರಾಮಾಗಿ 150 to 55 ರನ್ಸ್ ಬಂದೇ ಬರುತ್ತೆ. ಸೊ ಇದ್ರ ಮುಖಾಂತರ 195 to 200 ಆರಾಮಾಗಿ ರೀಚ್ ಆಗ್ಬೋದು. ಈ ಥಿಯರಿ ಮಾಡ್ಕೊಂಬಂದರೆ ಕರೆಕ್ಟಾಗಿ 200ಗಿಂತ ಜಾಸ್ತಿನೇ ಹೋಗ್ಬೋದು. ಬಟ್ ಏನಾದರೂ ಪವರ್ ಪ್ಲೇಯಲ್ಲಿ ಆಯ್ತಲ್ಲ CSKಗೆ, ಅಲ್ಲೂ ಅಷ್ಟೇ ಪವರ್ ಪ್ಲೇಯಲ್ಲಿ 50ರಿಂದ 55 ಅಂತ ಹೇಳಿದೆ, ಬಟ್ ಇಲ್ಲಿ 60 ರನ್ ಬರಲೇಬೇಕು. ಬಟ್ ಪವರ್ ಪ್ಲೇಯಲ್ಲಿ ಸ್ಟಾರ್ಟ್ ಬೇಕೇ ಬೇಕು. ಆಮೇಲೆ ಬಂದು ಮಾಡ್ತೀನಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಫಸ್ಟು 8 ಓವರ್ಸು ಇಲ್ಲಿ ಗೇಮ್ ಸೆಟ್ ಮಾಡೋಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಇದು ಸ್ಪಿನ್ನರ್ಸ್ ಆ್ಯಂಡ್ ಪೇಸರ್ಸ್ ಎಕಾನಮಿ ಬಗ್ಗೆ ಮಾತಾಡೋಣ. ಸ್ಪಿನ್ನರ್ಸ್ ಎಕಾನಮಿ ಬಂದ್ಬಿಟ್ಟು 7.91 ಆ್ಯಂಡ್ ಪೇಸರ್ಸ್ ಎಕಾನಮಿ ಬಂದ್ಬಿಟ್ಟು 9.58. ಪೇಸರ್ಸ್ ಬಂದ್ಬಿಟ್ಟು 58% ಆಫ್ ವಿಕೆಟ್ಸ್ ತೆಗೆದಿದ್ದಾರೆ ಆ್ಯಂಡ್ ಸ್ಪಿನ್ನರ್ಸ್ ಬಂದ್ಬಿಟ್ಟು 42% ಆಫ್ ವಿಕೆಟ್ಸ್ ತೆಗೆದಿದ್ದಾರೆ. ಆ್ಯಂಡ್ ಇದರಲ್ಲಿ ಇನ್ನೊಂದೇನೆಂದರೆ, ಇವಾಗ ನಾನು ಬೇರೆ ಸ್ಟೇಡಿಯಮ್ಸಲ್ಲಿ ಹೇಳಿರ್ತೀನಿ, ಇಲ್ಲ ಗುರು ಪವರ್ ಪ್ಲೇಲೂ ಬೇಕಿದ್ರೆ ಸ್ಪಿನ್ ಹಾಕ್ಬೋದು, ಹೆಲ್ಪ್ ಆಗುತ್ತೆ ಅಂತ. ಬಟ್ ಇಲ್ಲಿ 7 to 20 ಓವರ್ಸ್ ಮಾತ್ರ ಸ್ಪಿನ್ನರ್ಸ್ ಹಾಕೋದು. ಪವರ್ ಪ್ಲೇಲಿ ತೊಗೊಂಬಂದರೆ ಸ್ಪಿನ್ನರ್ಸ್ಗೆ ತುಂಬ ರಿಸ್ಕ್ ಇದೆ, ತುಂಬ ಹೊಡ್ಸ್ಕೊಬೋದು. ಬಟ್ ಇಲ್ಲಿ ಓವರಾಲ್ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿದ್ರೆ ಪವರ್ ಪ್ಲೇನಲ್ಲಿ ಸ್ಪಿನ್ನರ್ಸ್ ತಂದವರು ಬರೀ 6% ಆಫ್ ವಿಕೆಟ್ಸ್ ತೆಗೆದಿದ್ದಾರೆ ಅಷ್ಟೇ. ಸೊ ಯಾವ ಥರ ಡಿಸೈಡ್ ಮಾಡ್ತಾರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೇ ಬಿ ಎಲ್ಲರೂ 7 to 20 ಸ್ಪಿನ್ನರ್ಸ್ನೇ ನೋಡೋಕ್ಕೆ ಇಷ್ಟಪಡ್ತಾರೆ, ರಿಸ್ಕ್ ಏನು ತೊಗೊಳಕ್ಕೆ ಹೋಗಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ, ಇವಾಗ ಇಲ್ಲಿ ಪೇಸರ್ಸು ವಿಕೆಟ್ ಸ್ವಲ್ಪ ಜಾಸ್ತಿ ತೆಗೆದಿರ್ಬೋದು ಕರೆಕ್ಟು, ಬಟ್ ಮಿಡಲ್ ಓವರ್ಸಲ್ಲಿ ಸ್ಪಿನ್ನರ್ಸು ಚೆನ್ನಾಗಿ ಮಾಡಲೇಬೇಕು. ಸ್ಪಿನ್ನರ್ಸ್ ಏನಾದ್ರು ಕಾಸ್ಟ್ಲಿಯಾಗಿ ಹೋದರೂ ಆ್ಯಕ್ಚುಲಿ ನಾನು ಹೇಳಿದ್ದೀನಿ 11 to 15 ಏನಿದೆ ಅದು ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಆಡಬೇಕು ಅಂತ. ಅದರಲ್ಲಿ ಸ್ಪಿನ್ನರ್ಸ್ದು ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ. ಅಲ್ಲಿ ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿಬಿಟ್ರೆ ಅವ್ರ ಫಸ್ಟ್ ಬ್ಯಾಟಿಂಗ್ ಸ್ಕೋರ್ ಹೋಗ್ಬಿಡುತ್ತೆ 220 230. ರೀಸೆಂಟಾಗಿ ಆಯ್ತಲ್ಲ ಗೇಮ್ಸು ಆ ಥರ. ಸೊ ಅದಕ್ಕೋಸ್ಕರನೇ ಸ್ಪಿನ್ನರ್ಸುವೇ ಕ್ರೂಷಿಯಲ್ ಪಾರ್ಟ್ ಪ್ಲೇ ಮಾಡ್ತಾರೆ ಮಿಡಲ್ ಓವರ್ಸಲ್ಲಿ. ಸೊ ಇದಿಷ್ಟಾಗಿತ್ತು ಸ್ಟೇಡಿಯಂ ಸ್ಟ್ಯಾಟ್ಸು. ನೆಕ್ಸ್ಟು ಇವಾಗ 2 ಟೀಮ್ದು 11 ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಿಮಗೇನು ಅನಿಸುತ್ತೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲ ಗುರು ನನಗೆ ಈ ಪ್ಲೇಯರ್ ಬಂದಿದ್ರೆ ನಮ್ಮ ಟೀಮ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅನಿಸಿದ್ರೆ 100% ನೀವು ಹಾಕ್ಬೋದು. ಸೊ ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸಲ್ಲಿ ಫಸ್ಟು ಪ್ರಿಯಾನ್ ಶಾರ್ಯ ಆ್ಯಂಡ್ ಪ್ರಭ್ ಸಿಮ್ರನ್ ಸಿಂಗ್ ಇಬ್ಬರು ಓಪನ್ ಮಾಡ್ತಾರೆ. ನಂಬರ್ 3 ಶ್ರೇಯಸ್ ಅಯ್ಯರ್
ನಂಬರ್ 4 ಕೂಪರ್ ಕೊನಾಲಿ, ನಂಬರ್ 5 ನಿಹಾಲ್ ವದೇರಾ, ನಂಬರ್ 6 ಶಶಾಂಕ್ ಸಿಂಗ್, ನಂಬರ್ 7 ಮಾರ್ಕಸ್ ಸ್ಟೋಯ್ನಿಸ್, ನಂಬರ್ 8 ಮಾರ್ಕೋ ಯಾನ್ಸನ್, ನಂಬರ್ 9 ಹರ್ಪ್ರೀತ್ ಬ್ರಾರ್, ನಂಬರ್ 10 ಹರ್ಷ್ದೀಪ್ ಸಿಂಗ್, ನಂಬರ್ 11 ಯಜ್ವೇಂದ್ರ ಚಹಲ್. ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಬಂದಾಗ ಸೇವಿಯರ್ ಬಾಟ್ಲೆಟ್ ಆರ್ ಬೆನ್ ವಾರ್ಷಿಯಸ್. ಇವಾಗ ಈ 11ನಲ್ಲಿ ಬೇಕಾದರೆ ಸ್ವಲ್ಪ ಚೇಂಜಸ್ ಆಗ್ಬೋದು. ಇವಾಗ ಹೆಂಗಂದರೆ ಫಾರ್ ಎಕ್ಸಾಂಪಲು ಲಾಸ್ಟ್ ಇಯರು ಅಷ್ಟೇ ಶ್ರೇಯಸ್ ಅಯ್ಯರ್ ಅವ್ರ ಪೊಸಿಷನ್ನ ಸ್ವಲ್ಪ ಬಿಟ್ಕೊಟ್ಟಿದ್ರು, ನಿಹಾಲ್ ವದೇರಾನ್ ಮೇಲೆ ಕಳಿಸಿದ್ರು. ಆ್ಯಂಡ್ ಈ ವರ್ಷ ಕೂಪರ್ ಕೊನಾಲಿನೂ ನಂಬರ್ 3ಲಿ ಬಂದುಬಿಟ್ಟು ಬ್ಯಾಟಿಂಗ್ ಆಡೋಂಥ ಚಾನ್ಸಸ್ ತುಂಬ ಹೈ ಇದೆ. ಆ ಥರ ಸಿಚುವೇಶನ್ಸ್ ಬಂದರೆ ಸ್ವಲ್ಪ ಚೇಂಜ್ ಆಗ್ಬೋದು ಆರ್ಡರ್. ಅಷ್ಟು ಬಿಟ್ಟರೆ ನನ್ನ ಪ್ರಕಾರ ಇದೇ ಥರ ಹೋಗ್ತಾರೆ. ಆ್ಯಂಡ್ ಇವ್ರು ಇನ್ನೊಂದು ಥರನೂ ಮಾಡ್ಬೋದು ಬೇಕಿದ್ರೆ. ಏನಂದರೆ ಚಹಲ್ನ ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಇಟ್ಬಿಟ್ಟು ಬಾಟ್ಲೆಟ್ಟು ಇಲ್ಲ ಡ್ವಾರ್ಷಿಯಸ್ನ ಆಡಿಸಿದ್ರೆ ಇವರು ಮೇನ್ 11ನಲ್ಲಿ ಇವ್ರಿಗೊಂದು ಅಡ್ವಾಂಟೇಜ್ ಏನಂದರೆ ಅವರು ಬಂದುಬಿಟ್ಟು ಎಂಡಲ್ಲಿ ಬಿಗ್ ಸಿಕ್ಸ್ಗಳು ಹೊಡಿತಾರೆ. ಸೊ ಅದೊಂದು ಅಡ್ವಾಂಟೇಜ್ ಇದೆ. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಬಂದಾಗ ಅವ್ರು ಮೇನ್ 11 ಅಂತ ಬಂದಾಗಲೂ ನನ್ನ ಪ್ರಕಾರ ಬಾಟ್ಲೆಟ್ಗಿಂತ ಡ್ವಾರ್ಷಿಯಸ್ಗೆ ಹೋಗಬೇಕು. ನಾನು ನನ್ನ ಸ್ಕ್ವಾಡ್ ಪ್ರಿವ್ಯೂದು ಡೀಟೇಲ್ ಮಾಡೋವಾಗಲೇ ನಾನು ಹೇಳಿದ್ದೆ, ಏನಂದರೆ ಅಡ್ವಾಂಟೇಜು ವೆರೈಟೀಸ್ ತಂದು ಕೊಡ್ತಾರೆ, ಡೆತ್ತಲ್ಲಿ ಥ್ರೆಟ್ ಆಗ್ತಾರೆ. ನಾನು ಹೇಳ್ತಿದ್ದೀನಲ್ಲ, ಹೊಸ ಬಾಲಲ್ಲಿ ಹರ್ಷ್ದೀಪ್ ಸಿಂಗು ಮಾರ್ಕೋ ಯಾನ್ಸನ್ನು ಹಾಕ್ಕೊಟ್ಬಿಡ್ತಾರೆ. ಬಟ್ ಡೆತ್ತಲ್ಲಿ ಮಾರ್ಕೋ ಯಾನ್ಸನ್ನು ಸ್ವಲ್ಪ ಶಾರ್ಟ್ ಹಾಕಿದ್ರೆ ಹರ್ಷ್ದೀಪ್ ಸಿಂಗ್ ಫುಲ್ಲರ್ ಹಾಕ್ತಾರೆ. ಅದು ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಡ್ವಾರ್ಷಿಯಸ್ ಅಂತ ವೆರೈಟಿನ ತೊಗೊಂಬಂದ್ಬಿಟ್ರೆ ಈ 3 ಜನ ಲೆಫ್ಟ್ ಆರ್ಮ್ ಸೀಮರ್ಸೇನೆ ಕರೆಕ್ಟು, ಬಟ್ ಡ್ವಾರ್ಷಿಯಸ್ಸು ಮಿಕ್ಸ್ ಮಾಡಿ ಹಾಕ್ತಾರೆ ಲೆಂತ್ನ, ಸ್ವಲ್ಪ ಸ್ಲೋವರ್ ಲೆಂತು. ಸೊ ಡೆತ್ತಲ್ಲಿ ಒಂಥರ ಡೇಂಜರಸ್ ಸೈಡ್ ಹಾಕೋ ಅನಿಸುತ್ತೆ ಇದು. ಇಷ್ಬಿಟ್ರೆ ಇನ್ನೇನಂದರೆ ಅಸ್ಮದುಲ್ಲಾ ಒಮರ್ ಜಾಯಿ, ಮೈಕ್ ಓವನ್ನು ಇವರೆಲ್ಲ ಹೊರಗಡೆನೇ ಇರ್ತಾರೆ. ಬೆಸ್ಟ್ ಅಂತ ಸಿಚುವೇಶನ್ ಯಾವ್ದಾದ್ರು ಒಂದು ಮ್ಯಾಚಲ್ಲಿ ಯಾರೋ ಒಬ್ಬರು ಫೇಲ್ ಆದರು ಅಂಥ ಟೈಮಲ್ಲಿ ಮಾತ್ರ ಒಮರ್ ಜಾಯಿ ಕಡೆ ನೋಡ್ತಾರೆ ಅಷ್ಟೇ, ಇಲ್ಲ ಮಿಚ್ ಓವನ್ ಕಡೆನೂ ನೋಡ್ತಾರೆ. ಇವ್ರು ಯಾವ ಥರ ಯೋಚನೆ ಮಾಡ್ತಾರೆ ಅಂದರೆ, ಇವಾಗ ಕೆಲವೊಬ್ರು ಕೇಳ್ಬೋದಲ್ಲ, ಗುರು ಮಿಚ್ ಓವನ್ ಎಲ್ಲ BBL ಅಂತ ಡಿಸ್ಟ್ರಕ್ಟಿವ್ ಬ್ಯಾಟ್ಸ್ಮನ್ನು, ಒಮರ್ ಜಾಯಿ ಅಂತ ಟ್ಯಾಲೆಂಟೆಡು, ಕೂಪರ್ ಕೊನಾಲಿ ಯಾಕೆ ಗುರು ಬೇಕು ಅಂತ ನೀವು ಕೇಳ್ಬೋದು. ಮುಳ್ಳನ್ಪುರ್ ವಿಕೆಟಲ್ಲಿ ಸ್ಪಿನ್ನರ್ಸಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇವಾಗ ಹೆಂಗಂದರೆ ಬೈ ಚಾನ್ಸು ಚಹಲ್ ಇಲ್ಲ ಹರ್ಪ್ರೀತ್ ಬ್ರಾರ್ ಹೊಡೆದ್ಬಿಟ್ರು, ಇಬ್ಬರಲ್ಲೊಬ್ಬರು ಯಾರೋ ಹೊಡ್ಸ್ಕೊಂಡ್ಬಿಟ್ರು. ಅಂಥ ಟೈಮಲ್ಲಿ 2 ಓವರ್ ಸ್ಪಿನ್ನರ್ ತಳ್ಳೋಕ್ಕೆ ಕೂಪರ್ ಕೊನಾಲಿ ಇಸ್ ವೆಲ್ ಏಬಲ್ಡ್ ಸ್ಪಿನ್ನರು. ಸೊ ಆ ಥರ ಯೋಚನೆ ಮಾಡ್ತಾರೆ. ಈಗ ಒಮರ್ ಜಾಯಿ ಇಲ್ಲಾಂದರೆ ಓವನ್ ಕಡೆ ಎಲ್ಲ ಯಾಕೆ ನೋಡಲ್ಲ ಅಂದರೆ, ಅವರಿಬ್ಬರು ಒಂಥರ ಮೀಡಿಯಮ್ ಪೇಸರ್ಸ್ ಅಷ್ಟೇ. ಅವ್ರು ಬಂದುಬಿಟ್ಟು 2 ಓವರ್ ಹಾಕ್ಕೊಡ್ತಾರೆ. ಬಟ್ ಆಲ್ರೆಡಿ ಇವ್ರಿಗೆ ಪೇಸರ್ಸ್ ಇದೆಯಲ್ಲ, ಅದು ಬೇಕಂದರೆ ಸ್ಟೋನಿಸೇ ಬೇಕು ಬಿಟ್ಟರು 1-2 ಓವರ್ ಹಾಕ್ಕೊಡ್ತಾರೆ. ಸೊ ಆ ಥರ ಎಲ್ಲ ಆಪ್ಷನ್ಸ್ ಇರೋದ್ರಿಂದ ಅದಕ್ಕೆ ಕೂಪರ್ ಕೊನಾಲಿಗೆ ಹೋಗ್ಬೋದು. ಸೊ ಇದಿಷ್ಟಾಗಿತ್ತು PBKS 11. ನೆಕ್ಸ್ಟ್ ಇವಾಗ ಗುಜರಾತ್ ಟೈಟನ್ಸ್ 11 ಬಗ್ಗೆ ಮಾತಾಡೋಣ. ನನ್ನ ಪ್ರಕಾರ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್ ಇಬ್ಬರು ಓಪನ್ ಮಾಡ್ತಾರೆ. ನಂಬರ್ 3 ಜಾಸ್ ಬಟ್ಲರ್, ನಂಬರ್ 4 ವಾಷಿಂಗ್ಟನ್ ಸುಂದರ್, ನಂಬರ್ 5 ಗ್ಲೆನ್ ಫಿಲಿಪ್ಸ್, ನಂಬರ್ 6 ಜೇಸನ್ ಹೋಲ್ಡರ್, ನಂಬರ್ 7 ರಾಹುಲ್ ಟೆವಾಟಿಯಾ, ನಂಬರ್ 8 ರಶೀದ್ ಖಾನ್, ನಂಬರ್ 9 ವೆಲ್ ಟ್ಯಾಲೆಂಟೆಡ್ ಅಶೋಕ್ ಶರ್ಮಾ, ನಂಬರ್ 10 ಮೊಹಮ್ಮದ್ ಸಿರಾಜ್, ನಂಬರ್ 11 ಪ್ರಸಿದ್ಧ ಕೃಷ್ಣ. ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಬಂದಾಗ ಇವರು ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ನನ್ನ ಪ್ರಕಾರ 99% ಶಾರುಖ್ ಖಾನ್ಗೆ ಹೋಗೋದು. ಇಲ್ಲಾಂದರೆ ಇವಾಗ ಡೊಮೆಸ್ಟಿಕಲ್ಲಿ ಪ್ರೂವ್ ಮಾಡ್ಕೊಂಬಂದ್ರಲ್ಲ ಕುಮಾರ್ ಕುಶಾಗ್ರ, ಸೊ ಅವ್ರಿಗೆ ಹೋಗೋಂಥ ಚಾನ್ಸಸ್ ತುಂಬ ಹೈ ಇದೆ. ಇಲ್ಲಿ ಇವ್ರು 2 ಥರ ಮಾಡ್ಬೋದು. ಹೆಂಗಂದರೆ ಒಂದು ಬಂದ್ಬಿಟ್ಟು ಇವರು ಅಂದರೆ ಅಶೋಕ್ ಶರ್ಮಾನ ಕೂರಿಸ್ಬಿಟ್ಟು ಸಾಯಿ ಕಿಶೋರ್ನ ಆಡ್ಸೋಂಥ ಚಾನ್ಸಸ್ ತುಂಬ ಆ ಥರ ಯೋಚನೆ ಮಾಡ್ಬೋದು. ಯಾಕಂದರೆ ಮುಳ್ಳನ್ಪುರಲ್ಲಿ ಸ್ವಲ್ಪ ಸ್ಪಿನ್ನಾಗಿ ಇರೋದ್ರಿಂದ. ಅಂದರೆ ಇವಾಗ ಗ್ಲೆನ್ ಫಿಲಿಪ್ಸು, ರಶೀದ್ ಖಾನು ಎಲ್ಲ ಇದ್ದಾರೆ ಕರೆಕ್ಟು, ಬಟ್ ರಶೀದ್ ಖಾನ್ ಬಂದ್ಬಿಟ್ಟು ಇವಾಗ ಹೊಡ್ಸ್ಕೊತಿದ್ದಾರೆ ಅಂದರೆ. ಆ್ಯಂಡ್ ಗ್ಲೆನ್ ಫಿಲಿಪ್ಸ್ ಬಂದ್ಬಿಟ್ಟು ಪಾರ್ಟ್ ಟೈಮ್ ಬೌಲರು. ಇವರು ವಾಷಿಂಗ್ಟನ್ ಸುಂದರ್ಗೆ ಬೌಲಿಂಗ್ ಕೊಡಲ್ವಲ್ಲಪ್ಪ, ನಂಬಿಕೆ ಇರಲ್ಲ. ವೆಲ್ ಟ್ಯಾಲೆಂಟ್ನ ಯೂಸ್ ಮಾಡ್ಕೊಳಕ್ಕೆ ಬಿಡಲ್ಲ. ರೈಸಿಂಗ್ ಪುಣೆ ಸೂಪರ್ ಜೆಂಟ್ಸಲ್ಲಿ ನನಗೆ ಈಗಲೂ ಗ್ಯಾಪ್ಕ ಇದೆ. ನಾನು ಸ್ಕ್ವಾಡ್ ಪ್ರಿವ್ಯೂ ಮಾಡ್ಬೇಕಂದ್ರೆ ಹೇಳಿದ್ದೆ, 17 ಇಯರ್ಸ್ ಅವರು ವಾಷಿಂಗ್ಟನ್ ಸುಂದರ್ಗೆ. ಡೇವಿಡ್ ವಾರ್ನರ್ ಅಪೋಸಿಷನ್ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಧೈರ್ಯವಾಗಿ ಕೊಟ್ಟರು ಪವರ್ ಪ್ಲೇಯಲ್ಲಿ, ಹೋಗೋರು ಬೌಲಿಂಗ್ ಮಾಡು ಅಂತ ಸೂಪರಾಗಿ ಮಾಡ್ತಾಯಿದ್ರು. ಸೊ ಅಂಥ ಟ್ಯಾಲೆಂಟ್ನ ಇವ್ರು ಕೊಡೋದಿಲ್ಲ ಬೌಲಿಂಗಿಗೆ. ಸೊ ಅದಕ್ಕೆ ನಾನು ಅವ್ರನ್ನ ಕನ್ಸಿಡರ್ ಮಾಡಲಿಲ್ಲ. 2 ಓವರ್ ಅವ್ರಿಗೆ ಬೇಕಾದಾಗ ಕೊಡ್ತಾರೆ. ಇಲ್ಲಿ ಸಾಯಿ ಕಿಶೋರ್ನ ತಗೊಬಂದರು ಅಷ್ಟೇ, ಅಶೋಕ್ ಶರ್ಮಾ ಬದಲು ಸಾಯಿ ಕಿಶೋರ್ನ ತಗೊಂಬಂದ್ರೆ ಲಾಸ್ಟ್ ಓವರಲ್ಲಿ ಬೌಲಿಂಗ್ ಕೊಡೋದು, ಇಲ್ಲ ಬೌಲಿಂಗೇ ಮಾಡಿಸ್ದಲ್ಲೇ ಇರೋದು, ಆ ಥರ ಮಾಡ್ತಾರೆ. ಸೊ ಮೇ ಬಿ ಅಶೋಕ್ ಶರ್ಮಾ ಕಡೆಗೆ ಹೋಗೋದು. ಇಲ್ಲ ಅಂದರೆ ಇಲ್ಲ ಗುರು ನನಗೆ ರಿಸ್ಕ್ ಬೇಡ, ಇವಾಗಲೇ ಹೊಸಬ್ರನ್ನ ಇಟ್ಕೊಂಡು ಅಂದರೆ ಅವಾಗ ಮಾತ್ರ ಎಕ್ಸ್ಪೀರಿಯನ್ಸ್ಡ್ ಇಶಾಂತ್ ಶರ್ಮಾ ಇವ್ರ ಜೊತೆಗೆ ಹೋಗ್ತಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನು 11ನಲ್ಲಿ ಏನು ಚೇಂಜ್ ಮಾಡೋಕ್ಕೋಗಲ್ಲ. ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ನಂಬರ್ 4 ಇವ್ರು ವಾಷಿಂಗ್ಟನ್ ಸುಂದರ್ನ ಆಡ್ಸೋದು ಯಾಕೋ ನಂಗೆ ಡೌಟು ಅಂತಲೇ ಅನ್ನಿಸ್ತಿದೆ. ವೆಲ್ ಟ್ಯಾಲೆಂಟೆಡ್ಡು ವಾಷಿಂಗ್ಟನ್ ಸುಂದರ್, ಬ್ಯಾಟಿಂಗಲ್ಲೂ ತುಂಬ ಚೆನ್ನಾಗಿ ಆಡ್ತಾರೆ. ಬಟ್ ಇವರು ಶಾರುಖ್ ಖಾನ್ಗಿಲ್ಲ ಅಂದರೆ ಕುಮಾರ್ ಕುಶಾಗ್ರೆ ಹೋಗ್ತಾರೆ. ಯಾಕಂದರೆ ಶಾರುಖ್ ಖಾನ್ನ ಲಾಸ್ಟ್ ಇಯರು ಸ್ವಲ್ಪ ಪ್ರಮೋಟ್ ಮಾಡಿದರು, ನೀನು 4ಅಲ್ಲೇ ಆಡು ಗುರು ಅಂತ. ಅದೇ ಥರ 150 ಬಂತು. ಪ್ರೂವ್ ಮಾಡಿಲ್ಲ ಗುರು. TNPL ಎಂಥ ಪ್ಲೇಯರ್ ಅವರು. ಆ್ಯಕ್ಚುಲಿ ನಾನು ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ TNPL ಅವರು. ತುಂಬ ಹೈಯಾಗಿ ರೇಟ್ ಮಾಡ್ತೀನಿ ನಾನು ಶಾರುಖ್ ಖಾನ್ನ. ಬೇರೆ ಎಲ್ಲ ಪ್ಲೇಯರ್ಸು ಇದ್ದಾರೆ,
ತಮಿಳ್ನಾಡು ಪ್ಲೇಯರ್ಸ್ ತುಂಬ ಇದ್ದಾರೆ, ಬಟ್ ಶಾರುಖ್ ಖಾನ ನಾನು ಹೈಯಾಗಿ ರೇಟ್ ಮಾಡ್ತೀನಿ. ಅಲ್ಲಿದ್ದ ಟ್ಯಾಲೆಂಟು ಇನ್ನೂ ಇವಾಗ IPLಗೆ ಬಂದಮೇಲೆ ಸ್ವಲ್ಪ ವೇಸ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಏನು ಪ್ರೂವ್ ಮಾಡಿಲ್ಲ. ಅಟ್ಲೀಸ್ಟ್ ಕುಮಾರ್ ಕುಶಾಗರಕ್ಕಾದರೂ ಚಾನ್ಸ್ ಕೊಡ್ಬೋದು. ನೋಡೋಣ ಇವರು ಏನು ಮಾಡ್ತಾರೆ ಅಂತ. ಇವಾಗ ಸೊ 2-11 ಸ್ವಲ್ಪ ಇವಾಗ ಡೀಟೇಲ್ಡ್ ಅನಾಲಿಸಿಸ್ ಆಯಿತು. ಇವಾಗ ಎಜ್ಜಿಗೆ ಹೊರಟೋಗೋಣ ಗುರು. ನನ್ನ ಪ್ರಕಾರ 53% ಆಫ್ ಚಾನ್ಸಸ್ಸು ಪಂಜಾಬ್ ಕಿಂಗ್ಸ್ ಗೆಲ್ತಾರೆ. ಆ್ಯಂಡ್ ಬರೀ 47 ಎಜ್ನ ನಾನು ಗುಜರಾತ್ ಟೈಟನ್ಸಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಈಗ ನೋಡು ಗುರು, ಯಾವ ಥರ ಆಗುತ್ತೆ ಅಂದರೆ, ಇವಾಗ ಗುಜರಾತ್ ಟೈಟನ್ಸ್ ಬ್ಯಾಟಿಂಗ್ ಅಂತ ತೊಗೊಂಡಾಗ 3 ಜನ ನಾನು ಹೇಳಿದ್ನಲ್ಲ ಅವತ್ತು ಡೀಟೇಲ್ ಸ್ಕ್ವಾಡ್ ಪ್ರಿವ್ಯೂನಲ್ಲಿ ಟಾಪ್ 3 ಆಡಲೇಬೇಕು. ಆ್ಯಂಡ್ ಅದರಲ್ಲಿ ಇವಾಗ ಸಾಯಿ ಸುದರ್ಶನ್ ಇಂಜುರಿಯಿಂದ ಬರ್ತಾಯಿದ್ದಾರೆ. ಗಿಲ್ಲಿ ಆ ಥರ ಮೈಂಡ್ ಸೆಟ್ಟಿಂದ ಬರ್ತಿದ್ರು ಗೊತ್ತಿಲ್ಲ. ಜಾಸ್ ಬಟ್ಲರು ಏನು ಗೊತ್ತಾ, ನಾನು ಹೇಳಿದ್ನಲ್ಲ ಅದೇ ಪ್ಯಾರಲಲ್ ಫೀಟದು ಅಂದರೆ ಫೀಟ್ ಮೂಮೆಂಟು ಸರಿಯಾಗಿ ಬರ್ತಾ ಇಲ್ಲ, ಅದನ್ನು ಸ್ವಲ್ಪ ಕ್ಯಾಂಪಲ್ಲಿ ಕರೆಕ್ಟ್ ಮಾಡಬೇಕು ಅಂತ. ಅಲ್ಲಿ ಫ್ಲಾಪ್ ಆದರೂ ಜಾಸ್ ಬಟ್ಲರ್ ಅಂತ, ಇಲ್ಲಿ ಫ್ಲಾಪ್ ಆಗ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಅಲ್ಲಿ ಕಂಡೀಷನ್ಸ್ ಟ್ರಿಕ್ಕಿ ಇತ್ತು. ಇಲ್ಲಿ ಇವ್ರೇನಂದರೆ ಫೀಟ್ ಮೂಮೆಂಟ್ ಮಾಡೋದೇ ಬೇಕಿಲ್ಲ, ನಿಂತ್ಕಡೆ ಹಿಂಗೆ ಎತ್ತು ಕೊಟ್ಟರು ಹೋಗುತ್ತೆ 6 ಆ ಥರ ಪಿಚ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಹಂಗೆ ಹೇಳೋದಿಲ್ಲ. ಬಟ್ ಕಂಪ್ಯಾರಿಟಿವ್ಲಿ ಇವಾಗ ಪ್ರಿಯಾಮ್ ಶರಿ ಇರ್ಬೋದು, ಪ್ರಭ್ಸಿಮ್ರನ್ ಸಿಂಗ್ ಇರ್ಬೋದು, ಅದಾದಮೇಲೆ ಶ್ರೇಯಸ್ ಅಯ್ಯರ್, ಕೂಪರ್ ಕೊಹ್ಲಿ, ಅಲ್ಲಿ ಶ್ರೇಯಸ್ ಅಯ್ಯರ್ ಒಬ್ಬರೇ ಡಬಲ್ ಗೇರ್ ಪ್ಲೇಯರು. ಅದಾದಮೇಲೆ ಎಂಡಲ್ ಶಶಾಂಕ್ ಸಿಂಗು ಬಿಟ್ಟರೆ ಎಲ್ಲರೂ ಬಂದವರೆಲ್ಲ ಹೊಡಿಯೋಂಥ ಪ್ಲೇಯರ್ಸು. ಆ್ಯಂಡ್ ಅವ್ರ ಬೌಲಿಂಗ್ ಹೆಂಗಿದೆ, ಹರ್ಷ್ದೀಪ್ ಸಿಂಗ್ ಇರ್ಬೋದು, ಮಾರ್ಕೋ ಎನ್ಸನ್ ಇರ್ಬೋದು, ಇಲ್ಲ ಬೈ ಚಾನ್ಸ್ ಬೆಂಟ್ ವರ್ಷಸ್ ಆಡಿಸಿದ್ರೆ ಅವರು, ಇಲ್ಲಾಂದರೆ ಕ್ಸೇವಿಯರ್ ಬಾಟ್ಲೆಟು, ಸ್ಪಿನ್ನರ್ಸ್ ಅಂದರೆ ಚಹಲ್, ಹರ್ಪ್ರೀತ್ ಬ್ರಾರು, ಭಯಂಕರವಾಗಿದೆ ಟೀಮು. ಬಟ್ GT ಅಂತ ಬಂದಾಗ ಟಾಪ್ 3 ಮೇಲೆ ಡಿಪೆಂಡೆಂಟು. ಅದಾದಮೇಲೆ 4ಅಲ್ಲಿ ಇವ್ರು ಯಾವ ಥರ ಮಾಡ್ತಾರೆ ಗೊತ್ತಿಲ್ಲ. 5ಅಲ್ಲಿ ಗ್ಲೆನ್ ಫಿಲಿಪ್ಸ್ ಒಬ್ಬರು ಎಕ್ಸ್ಪ್ಲೋಸಿವ್ ಬ್ಯಾಟರ್ ಬಿಟ್ಟರೆ ಇನ್ಯಾರು ಎಕ್ಸ್ಪ್ಲೋಸಿವ್ ಬ್ಯಾಟರ್ ಇಲ್ಲ. ರಾಹುಲ್ ಟೆವಾಟಿಯಾ ಗುರು ಎಕ್ಸ್ಪ್ಲೋಸಿವ್ ಬ್ಯಾಟರ್ ಅಂತೆಲ್ಲ ಹೇಳೋದು ಬೇಡ. ಯಾಕಂದರೆ ಲಾಸ್ಟ್ 2 ಬಾಲ್ 3 ಬಾಲ್ ಇರೋವಾಗ ಬ್ಯಾಟಿಂಗ್ ಬರ್ತಾರೆ, ಇಲ್ಲ ಮ್ಯಾಕ್ಸಿಮಮ್ ಲಾಸ್ಟ್ 1 ಅವರ್ ಇರೋವಾಗ ಬರ್ತಾರೆ. ಏನು ಮಾಡೋದಕ್ಕಾಗತ್ತೆ ಅಂಥ ಟೈಮಲ್ಲಿ? ಸೊ ಅಷ್ಟು ಇಂಪ್ಯಾಕ್ಟ್ ಮಾಡಬೇಕು. ಇವ್ರಲ್ಲಿ ಟಾಪ್ ಅಂತ ಎಲ್ಲ ಕನ್ಸಿಡರ್ ಮಾಡ್ಕೊಂಡು ಬಂದರೆ ಪಂಜಾಬ್ ಕಿಂಗ್ಸೇ ಒಂದು ಕೈ ಮೇಲಿದ್ದಾರೆ. ಆ್ಯಂಡ್ GT ಬೌಲಿಂಗ್ ಅಂತ ಬಂದಾಗ ಹೇಳಿದ್ನಲ್ಲ, ಸಿರಾಜು ಒಂದು ಲೆವೆಲಿಗೆ ಚೆನ್ನಾಗಿ ಮಾಡಿದ್ರು 4 ಓವರ್ಸಿಗೆ 40 ಹೋಗ್ತಾರೆ. ಪ್ರಸಿದ್ಧ ಕೃಷ್ಣ 2-3 ವಿಕೆಟ್ ತೆಗಿತಾರೆ, 40 ಹೋಗ್ತಾರೆ. ರಶೀದ್ ಖಾನು ಯಾವ ಪಿಚ್ಚಲ್ಲಿ ಮಾಡಿದ್ರು 40 ಹೊಡ್ಸ್ಕೊತಾ ಇದ್ದಾರೆ. ಹಳೆ ರಶೀದ್ ಖಾನ್ ಅಲ್ಲ. ವಾಷಿಂಗ್ಟನ್ ಸುಂದರ್ ಇವರು ಬೌಲಿಂಗ್ ಕೊಡೋದಿಲ್ಲ. ಸೊ ಅದ್ರ ಬಗ್ಗೆ ಮಾತಾಡಿ ವೇಸ್ಟು. ಅದಾದಮೇಲೆ ಸಾಯಿ ಕಿಶೋರು ಕೊಟ್ಟರು 1-2 ಓವರ್ ಕೊಡ್ತಾರೆ, ಇಲ್ಲಾಂದರೆ ಬಂದುಬಿಟ್ಟು 20ನೇ ಓವರ್ ಬೌಲಿಂಗ್ ಮಾಡು ಅಂತ ಕೊಡ್ತಾರೆ. ಸೊ ಇದೆಲ್ಲ ಓವರ್ ಆಲ್ ಎಲ್ಲ ಕನ್ಸಿಡರ್ ಮಾಡಿದ್ರೆ ಅದಕ್ಕೇ ನಾನು ಪಂಜಾಬ್ ಕಿಂಗ್ಸ್ಗೆ 53% ಆಫ್ ಎಜ್ ಕೊಟ್ಟಿದ್ದೀನಿ. ಆ್ಯಂಡ್ ಗುಜರಾತ್ ಟೈಟನ್ಸ್ಗೆ 47 ಎಜ್ ಕೊಟ್ಟಿದ್ದೀನಿ. ಏನಕ್ಕೆ ಸ್ವಲ್ಪ ಕ್ಲೋಸರ್ ಎಜ್ಜಾಗಿ ಕೊಟ್ಟಿದ್ದೀನಿ ಅಂತಂದರೆ, GT ಅವರು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ಯಾಕಂದರೆ ನಂಗೆ GT ಮೇಲೆ ನಂಬಿಕೆ ಇಲ್ಲ ಅಂದರೆ ನಂಗೆ ಆಶೀಶ್ ನೇಹ್ರಾ ಮೇಲೆ ತುಂಬ ನಂಬಿಕೆ ಇದೆ. ಆನೆಸ್ಟಾಗಿ ಹೇಳ್ಬೇಕಂದ್ರೆ ಅಷ್ಟು ಚೆನ್ನಾಗಿ ಯೂಟಿಲೈಸ್ ಮಾಡಿಸ್ತಾರೆ. ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್ ಇದ್ರ ಗೇಮ್ ಚೇಂಜರ್ಸ್ ಬಗ್ಗೆ ಮಾತಾಡೋಣ. ಪಂಜಾಬ್ ಕಿಂಗ್ಸ್ ಅಂತ ಬಂದಾಗ ನನ್ನ ಪ್ರಕಾರ ಯಾಕೋ ಯಜ್ವೇಂದ್ರ ಚಹಲ್ ಗೇಮ್ ಚೇಂಜರ್ ಆಗ್ತಾರೆ ಅಂತ ನನಗನ್ನಿಸ್ತಾ ಇದೆ. ಆ್ಯಂಡ್ ಗುಜರಾತ್ ಟೈಟನ್ಸ್ ಅಂತ ಬಂದಾಗ ನನ್ನ ಪ್ರಕಾರ ಜಾಸ್ ಬಟ್ಲರು ನನಗೆ ಯಾಕೋ T20 ವರ್ಲ್ಡ್ ಕಪ್ಪದು ಸೇರಿಸಿಲ್ಲಿ ಒದೆ ಕೊಡೋಂಗಿದೆ ಅಂತ ನಂಗೆ ಅನಿಸುತ್ತೆ. ಸೊ ಇದಿಷ್ಟಾಗಿತ್ತು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಕ್ರಿಕೆಟ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ನಿಮಗೆ ಫಸ್ಟ್ ಬರುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.